ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಕುಂದಾಪುರದ ಮದ್ದುಗುಡ್ಡೆ ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ವಿ. ಇವತ್ತಲ್ಲಿ ನಾಟಕ ಇದೆಯಂತೆ. ಅದು ಕುಂದಾಪುರದ ಮೂರು ಮುತ್ತು ಅಂತ ನೀವು ಕೇಳಿರ್ಬೋದು. ಸಿಕ್ಕಾಪಟ್ಟೆ ಫೇಮಸ್ ಅವರು. ಕುಂದಾಪುರ ಸುತ್ತಮುತ್ತ ಅಂತೂ ಎಲ್ರಿಗೂ ಗೊತ್ತಿದೆ. ಅಲ್ಲ, ಕಲರ್ಸ್ ಕನ್ನಡದ ಮಜಾ ಟಾಕೀಸಿಗೆ ಬಂದು ಎಲ್ಲರಿಗೂ ಗೊತ್ತಾಗಿದೆ. ಹೌದು, ಕರ್ನಾಟಕದಾದ್ಯಂತ ಅವರಿಗೆ ತುಂಬಾನೇ, ಕರ್ನಾಟಕದಕ್ಕಿಂತ ಹೊರಗಡೆ ಕೂಡ ಅವರಿಗೆ ತುಂಬಾನೇ ಅಭಿಮಾನಿಗಳಿದ್ದಾರೆ. ವಿದೇಶಕ್ಕೆ ಹೋಗಿ ಶೋಸ್ ಕೊಟ್ಟಿದ್ದಾರೆ. ಅವ್ರು ನಮ್ಮ ಮೊದಲಿಂದ ಪರಿಚಯ ಅವರು. ಸೊ ಇವತ್ತು ಹೋಗ್ತಾ ಇದ್ದೇವೆ, ನಾಟಕ ನೋಡೋಣ. ಹೊಟ್ಟೆ ಹುಣ್ಣಾಗೋಷ್ಟು ನೆಗಾಡ್ತೀವಿ. ಸುಸ್ತಾಗತ್ತೆ. ನಾಟಕ ಒಂದು ಸಣ್ಣ ತುಣುಕು ತೋರಿಸ್ತೀನಿ ಆಯ್ತಾ? ಯಾಕಂದ್ರೆ ಫುಲ್ ಏನಾದ್ರು ಆನ್ಲೈನ್ ಹಾಕಿದ್ರೆ ಮತ್ತೆ ನಾಟಕ ನೋಡಲ್ಲ ತುಂಬಾ ಜನ. ಹಾಗಾಗಿ ಒಂದು ಸಣ್ಣ ತುಣುಕನ್ನಂತೂ ಖಂಡಿತ ತೋರಿಸ್ತೀನಿ ಇವತ್ತು. ಸೊ ಬನ್ನಿ ಹೋಗೋಣ, ಹೊಟ್ಟೆ ತುಂಬಾ ನೆಗಾಡೋಣ ಇವತ್ತು. ಗ್ರೀನ್ ರೂಮ್ ಎಂಟರ್ ಆಗಿದ್ದೀನಿ. ಗ್ರೀನ್ ರೂಮ್ ಅಂದರೆ ಈಗ ಆ ಕಡೆ ಸ್ಟೇಜ್ ಇದೆ. ಸ್ಟೇಜ್ ಹಿಂದ್ಗಡೆ ಒಂದು ಸಣ್ಣದೊಂದು ಶಾಮಿಯಾನ ಹಾಕಿದ್ದಾರೆ. ಅಂದರೆ ಇಲ್ಲಿ ಬಣ್ಣ ಹಾಕಲಿಕ್ಕೆ, ಆಮೇಲೆ ಅವರಿಗೆ ಡ್ರೆಸ್ಸಿಂಗ್ ಮಾಡಲಿಕ್ಕೆ. ಸೊ ನೋಡಿ, ನಮ್ಮ ಕರಾವಳಿ ಮುತ್ತು ಸತೀಶ್ ಅಣ್ಣ. ನಮಸ್ತೆ. ತುಂಬ ಖುಷಿ ಆಯ್ತು ಸತೀಶ್ ಅಣ್ಣ. ಯಾವತ್ತಿಂದ ಒಂದು ಆಸೆ ಇತ್ತು ನಮ್ಮ ಚಾನಲಲ್ಲಿ ನಿಮ್ಮನ್ನು ತೋರಿಸ್ಬೇಕು ಅಂತ. ಆಮೇಲೆ ಇವರೊಬ್ಬರಲ್ಲ, ಇಲ್ಲಿ ನೋಡಿ ಇನ್ನೊಬ್ರು ಮುತ್ತು ಇಲ್ಲಿದ್ದಾರೆ, ಮೂರು ಮುತ್ತಲ್ಲಿ. ಸಂತೋಷ್ ಅಣ್ಣ ನಮಸ್ತೆ. ಇನ್ನೊಬ್ರು ಅಲ್ಲೆಲ್ಲ ಹೊರಗಡೆ ಇದ್ದಾರೆ, ಬರ್ತಾರೆ ಈಗ. ಸತೀಶ್ ಅಣ್ಣ ನಮಸ್ತೆ. ನಿಮ್ದು ಮೂರು ಮುತ್ತು ಈಗ 2333 ಶೋ. ಹೌದು, ರೆಕಾರ್ಡ್ ಆಗಿತ್ತು ಅನ್ಸುತ್ತೆ ಈಗ. ಖಂಡಿತ ದೇವರ ಆಶೀರ್ವಾದ ಮತ್ತು ನಿಮ್ಮಂತ ಎಲ್ಲ ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ. ಮತ್ತು ವಿಶೇಷ ಅಂದ್ರೆ 30 ವರ್ಷ ಆದ್ರೂ ಇನ್ನೂ ನಡೀತಾ ಇದೆ ಡ್ರಾಮಾನ, ಆನ್ ಡಿಮಾಂಡ್ ಶೋ. ಹಾಗಾಗಿ ಅಲ್ಲ, ಸತೀಶ್ ಅಣ್ಣ ಅವರಿಗೆ ಇಂಟ್ರೊಡಕ್ಷನ್ ಕೊಡ್ಬೇಕಂತಿಲ್ಲ, ಯಾಕಂದ್ರೆ ಅವರು ತುಂಬಾ ಫೇಮಸ್. ಅವರು ನಿಮ್ಗೆ ಗೊತ್ತಿರ್ಬೋದು, ಈ ಮಜಾ ಟಾಕೀಸಲ್ಲಿ 2-3 ಸಲ ಮಜಾ ಟಾಕೀಸ್, ಒಂದ್ಸಲ ಮಜಾ ವೀಕೆಂಡ್. ಸೂಪರ್. ಸೊ ಅದು ಹೋದ ನಂತರ ಅಂತೂ ಇವರನ್ನ ಎಲ್ಲೋದ್ರೂ ಪರಿಚಯ ಹಿಡಿತಾರೆ. ಆಮೇಲೆ ಇವರಿಗೆ ನೋಡ್ಲಿಕ್ಕೆ ಹಿಂಗಿದ್ದಾರಲ್ಲ, ಸ್ಟೇಜ್ ಹತ್ತಿದ್ದಂಗೆ ಅವರ ಮೈ ಮೇಲೆ ಆ ಒಂದು ಪಾತ್ರ ಪ್ರವೇಶ ಆಗ್ಬಿಡುತ್ತೆ. ಖಂಡಿತ ಹೀಗಾಗ್ಲಿ. ಅಲ್ಲ, ಅವರು ಸ್ಕ್ರಿಪ್ಟ್ ಗಿಂತ ಸ್ಪಾಂಟೇನಿಯಸ್ ಆಗಿ ಹೇಳ್ಬಿಡ್ತಾರೆ. ಅದು ತುಂಬಾನೇ ನಗು ಬರುತ್ತೆ ನಿಮ್ಗೆ, ಹೊಟ್ಟೆ ಹುಣ್ಣಾಗಿಸುವಂತೆ ನಗ್ತಾರೆ. ಇನ್ನು 3ನೇ ಮುತ್ತು ತೋರಿಸ್ತೀವಿ ಅಂತ ಹೇಳಿದ್ವಿ, ಅಲ್ಲಿ ಬಂದು ಕೂತಿ. ಇಲ್ಲಿದ್ದಾರೆ. ಅಶೋಕ್ ಅಣ್ಣ ಹೇಗಿದ್ದೀರಿ? ನಮಸ್ತೆ. ಎಸ್. ಸೊ ಇವರದ್ದು ಗೊತ್ತಲ್ಲ ನಿಮಗೆ, ಮೂರು ಮುತ್ತು ಕಾನ್ಸೆಪ್ಟ್ ಏನಂದರೆ, ಒಬ್ಬರಿಗೆ ಕಣ್ಣು ತೋರಲ್ಲ ಅದರಲ್ಲಿ, ಇನ್ನೊಬ್ಬರಿಗೆ ಮಾತು ಸ್ವಲ್ಪ ಕೀಂಕಿ ಅಂತ ಶಬ್ದ, ಇನ್ನೊಬ್ಬರಿಗೆ ಕಿವಿ ಕೇಳಲ್ಲ. ಆ ಒಂದು ತಾಳಮೇಳ ಇದೆಯಲ್ಲ ಅವರದ್ದು, 3 ಜನರದ್ದು, ಅದು ನೀವು ನಾಟಕ ನೋಡಿಯೇ ಗೊತ್ತಾಗುತ್ತೆ ನಿಮಗೆ. ಆಲ್ರೆಡಿ ಯೂಟ್ಯೂಬಲ್ಲಿ ಕೆಲವೊಂದು ಇದೆ ಅಲ್ಲ, ಸತೀಶ್ ಅಣ್ಣ ಅವರದ್ದು ಚಾನಲ್ ಇದೆ, ಅಫಿಷಿಯಲ್ ಚಾನಲ್ ಇದೆ ಆಯ್ತು. ಅವ್ರ ಲಿಂಕನ್ನು ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಸತೀಶ್ ಅಣ್ಣ, ಇನ್ನೊಂದೇನು ಗೊತ್ತಾ, ನೀವು ತುಂಬ ಕಂಟ್ರಿ ತಿರುಗಿದ್ದೀರಾ ನಾಟಕ ಅಂತೇಳಿ. ನೆಕ್ಸ್ಟ್ ಕಂಟ್ರಿಗೆ ಹೋಗ್ಬೇಕಾದ್ರೆ ನಮ್ಮನ್ನೊಂದು ಸೇರಿಸ್ಬಿಡಿ ನಾಟಕ ಟೀಮಲ್ಲಿ. ಅಲ್ಲ, ನಾವು ಬೇಕಾದ್ರೆ ನಿಮ್ಮ ಲೈಟ್ ಬಾಯ್ ಅಂತ ಹೇಳಿ, ಮೇಕಪ್ ಮ್ಯಾನ್ ಅಂತ ಹೇಳಿ, ಏನ್ ಬೇಕಾದ್ರೆ ಹೇಳಿ. ಅಲ್ಲ, ನಾನೊಂದು ಚಿಕ್ಕ ಪಾತ್ರ ಮಾಡ್ತೇನೆ, ಅವ್ರ ಹತ್ರ ಕಲಿಸ್ಕೊಳ್ಬೇಕಾಯ್ತಾ. ಒಂದು ಸೀರೆನ ಪಟಾಪಟ್ ಅಂತ ಚೇಂಜ್ ಮಾಡಿಸ್ಬಿಡ್ತಾರೆ, ಅದು ಹೇಗೆ ಅಂತ ಗೊತ್ತಿಲ್ಲ, ಅವ್ರದೊಂದು ಸೀಕ್ರೆಟ್ ಇದೆ ಅದು ಅಲ್ವಾ. ನೋಡೋಣ, ಅವರದೀಗ ಸಭಾ ಕಾರ್ಯಕ್ರಮ ಇದೆ, ಆಮೇಲೆ ಅವರು ಬಣ್ಣ ಹಚ್ಚೋ ಪ್ರೋಗ್ರಾಮ್ ಎಲ್ಲ ಇದೆ, ಅದೆಲ್ಲ ನೋಡೋಣ ಇವತ್ತು. ಒಂದು ವಿಷಯ ಏನಂದ್ರೆ, ನಾವು ಜನರನ್ನೆಲ್ಲ ನೆಗಾಡಿಸ್ತೇವೆ, ಜನರನ್ನು ತುಂಬ ಎಂಟರ್ಟೈನ್ ಮಾಡ್ತೇವೆ. ಆದರೆ ನಮಗೆ ಎಂಟರ್ಟೈನ್ಮೆಂಟ್ ಬೇಕಾದಾಗ ನಾನು ಯಾವತ್ತೂ ಮಿಸ್ಟರ್ ಆ್ಯಂಡ್ ಮತ್ತು ಮಿಸಸ್ ಇವರ ಕಾಮತ್ ಇವರ ಚಾನಲ್ ಖಂಡಿತ ನೋಡ್ತೇನೆ. ಮನಸ್ಸಿಗೆ ನಿಜವಾಗಿ ಖುಷಿ ಆಗುತ್ತೆ. ಏನು ಹಾಸ್ಯ ಗೀಸೆ ಏನೇ ಅಲ್ಲ, ಅವರು ಮಾತಾಡುವ ಶೈಲಿ ಆಗಲಿ ಇದಾಗಲಿ ಭಾರಿ ಮುದ್ದಾಗಿ ಮಾತಾಡ್ತಾರೆ. ಮತ್ತು ನಮಗೆ ಒಂದು 20-25 ನಿಮಿಷ ಭಾರಿ ಎಲ್ಲೋ ಒಂದು ಕರ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ಅವರಿಗೂ ಸಹ ನನ್ನ ವಂದನೆಗಳು. ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ, ಕುಂದಾಪುರದಲ್ಲಿ 2 ಸಿಲ್ವರ್ ಪ್ಲೇ ಬಟನ್ ಇದೆ, ಒಂದು ನಮ್ಮ ಹತ್ರ ಇದೆ, ಇನ್ನೊಂದು ಸತೀಶ್ ಅಣ್ಣ ಹತ್ರ ಅವರಿದೆ. ಈಗ ಮುಂದುವರಿಯಲಿ ಖಂಡಿತ. ಮತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಮುಖ್ಯ ಕಾರಣರು ರಿತೇಶ್. ಇದನ್ನು ನಾನು ಖಂಡಿತ ಹೇಳ್ತೇನೆ. ಯಾಕಂದರೆ ಎಷ್ಟೋ ಜನ ನನಗೆ ಡಿಸ್ಕರೇಜ್ ಮಾಡಿದ್ರು, ಬೇಡ ಅದರಿಂದ ಆಗೋದಲ್ಲ ಅಂತ ಹೇಳ್ಕೊಂಡು. ಆದರೆ ಇವರು ನನಗೆ ಧೈರ್ಯ ಕೊಟ್ಟು, ಕೊರೋನಾ ಟೈಮಲ್ಲಿ ನಮ್ಮ ನಾಟಕ ಇಲ್ದಿದ್ದಾಗ ಸ್ವಲ್ಪ ಕಷ್ಟದಲ್ಲಿ ಇತ್ತು, ಮಾಡಿ ಸತೀಶ್ ಅಣ್ಣ ಅಂತ ಪ್ರೋತ್ಸಾಹ ಮಾಡಿ, ಮತ್ತು ತುಂಬ ತೊಂದರೆ ಕೊಟ್ಟಿದ್ದೇನೆ. ಆಗಾಗ ಫೋನ್ ಮಾಡಿ ಅದರ
ಏನೋ ನಮ್ಗೆ ಗೊತ್ತಿಲ್ಲ ಇತ್ತು. ನಿಜವಾಗಿ ಇದಕ್ಕೆ ನಾನು ಸಿಲ್ವರ್ ಪ್ಲೇಟ್ ಬರಲಿಕ್ಕೆ ಮುಖ್ಯವಾದ ಕಾರಣ ನನ್ನ ರಿತೇಶ್. ಹಾಗೇನಿಲ್ಲ, ಖಂಡಿತ ಅವರ ಪರಿಶ್ರಮ, ನಮ್ಮ ಒಂದು ಹಳ್ಳಿಲಿ ಸೇವೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಖಂಡಿತ ನಾವು ನಾಟಕದಲ್ಲಿ ಮಾತ್ರ ಏನಾದರೂ ಮಾತಾಡ್ಬೋದು, ಆದರೆ ಇದ್ರ ಬಗ್ಗೆ ಏನೋ ನಮಗೆ ಕ್ಲಾರಿಟಿ ಗೊತ್ತಿಲ್ಲ ಇತ್ತು. ನಮಗೆ ಅದರಿಂದ ABCD ಏನೂ ಗೊತ್ತಿಲ್ಲದವ್ರಿಗೆ ನನ್ನ ಕಳಿಸಿ ನಾನು ಅದು ಒಂದು ಚಾನಲ್ನವ್ರು ನಂಗೆ ಕಾಂಪಿಟೇಷನ್ ಮೈಂಡ್ ಇರ್ತದೆ, ಅವರು ಅದ್ರಲ್ಲಿ ಹೇಳಿ ಕೊಡೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ಎಷ್ಟೊತ್ತಿಗೂ ಫೋನ್ ಮಾಡ್ರು, ನನ್ನೊಂದು ಸಲ ಚಾನಲ್ಲು ಏನೋ ಅದು ಇದಾಗಿ ಲ್ಯಾಕ್ ಆಗಿತ್ತು. ಎಲ್ಲ ಸಂದರ್ಭದಲ್ಲಿ ಅವರೇ ಅದನ್ನೆಲ್ಲ ಮುಂದುವರಿಸಿ ನಿಂತು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಳ್ತೀನಿ. ಥ್ಯಾಂಕ್ ಯು ಸತೀಶ್ ಅಣ್ಣ. ಜನ ನೋಡಿ ಕಿಕ್ಕಿರಿದು ತುಂಬಿದ್ದಾರೆ. ಈಗ ನಾಟಕ ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ. 5 ನಿಮಿಷದಲ್ಲಿ ಇಲ್ಲಿ ನೋಡಿ ಸ್ಟೇಜೆಲ್ಲ ಸೆಟ್ ಆಯಿತು, ಅಂದರೆ ಜಟಾಪಟ್ಟು ಸೆಟ್ ಮಾಡಿಬಿಟ್ರು. ಸೊ ನಾವೀಗ ನಮ್ಮ ಹೀರೋಯಿನ್ ನೋಡಿ ಇಲ್ಲಿ ಕೂತಿದ್ದಾಳೆ. ಎಂತ ತಿಂತಿದ್ಯಾ ಅದು? ಕುಡಿತಿದ್ದಾಳೆ. ಕುಡಿತಿದ್ಯಾ? ಸಂದೀಪಣ್ಣ ಇದ್ದಾರೆ, ಶಾಂತಿಕ ಇದ್ದಾರೆ, ಆಮೇಲೆ ನಮ್ಮ ಎಲ್ಲ ಗೆಳೆಯರೆಲ್ಲ ತುಂಬ ಜನ ಕೂತಿದ್ದಾರೆ. ಆ್ಯಕ್ಚುಲಿ 9:30 ಸ್ಟಾರ್ಟ್ ಆಗಬೇಕು ನಾಟಕ, ಬಟ್ ನಮ್ಗೆ ಎಷ್ಟು ಹೊತ್ತಾಗಲಿ ಇವತ್ತು ಫುಲ್ಲು ಕೂತ್ಕೊಳ್ಳೋದು. ಎಂತ ಸ್ನೇಹ, 11 ಗಂಟೆ ಆಗಿದೆ. ಈಗ 3 ಗಂಟೆ ಆಗಲಿ, 4 ಗಂಟೆ ಆಗಲಿ, 5 ಗಂಟೆ ಆಗಲಿ, ಇವತ್ತು ನಾಟಕ ಫುಲ್ಲು ನೋಡಿಯೇ ಮನೆಗೆ ಹೋಗೋದು. ನಾಟಕ ಸ್ಟಾರ್ಟ್ ಆಯಿತು. ಈ 3 ಮುತ್ತು ನಾನು ಕನ್ನಡದಲ್ಲಿ ನೋಡಿದ್ದೀನಿ, ಕೊಂಕಣಿಯಲ್ಲೂ ನೋಡಿದ್ದೀನಿ, ಎಷ್ಟು ಸಲ ನೋಡಿದ್ದೀನಿ ನನಗೆ ಗೊತ್ತಿಲ್ಲ. ಪ್ರತಿ ಸಲ ನೋಡಬೇಕಾದ್ರೂ ಹೊಟ್ಟೆ ಹುಣ್ಣಾಗುವಷ್ಟು ನಗಾಡ್ಸ್ತಾರೆ. ಆ್ಯಕ್ಚುಲಿ ವಿಡಿಯೋ ಚಿತ್ರೀಕರಣ ಇಲ್ಲ ಅಂತ ಮೈಕಲ್ಲಿ ಅನೌನ್ಸ್ ಮಾಡಿದ್ದಾರೆ. ಬಟ್ ನಾನು ಸತೀಶ್ ಅಣ್ಣ ಅವ್ರ ಹತ್ರ ಮೊದಲೇ ಪರ್ಮಿಷನ್ ತಗೊಂಡು, ಅದು ಏನಂದರೆ ಫುಲ್ ನಾಟಕ ಅಂತೂ ನಾನು ತೋರಿಸಲ್ಲ, ಒಂದು ಸಣ್ಣ ತುಣುಕನ್ನು ತೋರಿಸ್ತೀನಿ ಅಷ್ಟೇ. ಯಾಕಂದ್ರೆ ನೀವು ಇದನ್ನು ಆನ್ಲೈನಲ್ಲಿ ನೋಡೋದಕ್ಕಿಂತ ಇಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ನೋಡೋ ಒಂದು ಸೊಬಗಿದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ರಿಯಲ್ ಆಗಿ ಅವರು ನಾಟಕ ಆಡೋದನ್ನು ನೋಡ್ಬೇಕು ನೀವು. ಹಾಗಾಗಿ ಒಂದು ಸಣ್ಣ ತುಣುಕನ್ನು ಮಾತ್ರ ತೋರಿಸ್ತೀನಿ, ಆಯಿತಾ? ಯಕ್ಷಗಾನ ಬೈ ಬಂತು, ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ, ಹೌದಾ? ಆ ಟಿಕೆಟ್ ತೆಗೆದುಕೊಂಡು ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ಯಾ? ಮತ್ತೆ ಟಿಕೆಟ್ ಎಂತ ಮಾಡಿದಿ? ಅವ್ರು ಕಿವಿಗೆ ಯಾರೋ 6 ಇಂಚಿನ ಕಾಂಕ್ರೀಟ್ ಹಾಕಿರು ಮಾರೆ ಎಂತ ಹೇಳ್ರು, ವಾಪಸ್ ರಿಬೌಂಡ್ ಹೊರಬತ್ತ. ಹೋಗಿ ಯಕ್ಷಗಾನದ ಟಿಕೆಟ್ ತಮ್ಮ ಕ್ಯಾಪ್ನಿಗೆ ಕೊಟ್ಟಿದ್ಯಾ? ಕ್ಯಾಪ್ ಟಿಕೆಟ್ ತೆಗೆದುಕೊಂಡು ಯಕ್ಷಗಾನ ಕಾಪಕ್ಕೆ ಹೋದ್ನಂತ ಕೇಳಿ ಕಾಣ. ಅದು ನಿನ್ ಕೊಡೋ ಟಿಕೆಟ್ ಅಂತ ಗೊತ್ತಾಯ್ತು ಇಲ್ಲ ಅವ್ನಿಗೆ ಕೇಳಿ ಕಾಣ. ಅವನು ಕಾಗದ ತುಂಡಂತ ಹರಿದು ಬಿಸಾಕ್ನ ಹೇಳಿ ಕೇಳಿ ಕಾಣ. ಸ್ವಚ್ಛ ಭಾರತ ಆಂದೋಲನದ ಡಸ್ಟ್ಬಿನ್ ಹಾಕ್ನ ಹೇಳಿ ಕೇಳಿ ಕಾಣ. ಟೈಮ್ ವೇಸ್ಟ್ ಮಾಡಬೇಡ ಕೇಳಿ ಕಾಣ. ಅವನಿಗೆ ಹೊರದಾಕಿ ಅಂಡರ್ ಪ್ರೊಸೆಸ್ ವೈಫೈ ಸ್ಲೋ ಉಂಟು, ಪ್ಯಾಕ್ ಮಾಡಿ. ಅವನಿಗೆ ಕಿವಿ ಕೇಳಿಸಲ್ಲ, ತಮ್ಮ ಕ್ಯಾಪ್ ಹಾಕಿ ಉಡ ಸ್ವಲ್ಪ ಗಟ್ಟಿ ಬೊಬ್ಬಿ ಹಾಕಿ ಮಾತಾಡ. ಅವ ನಮ್ಮ ಅಪ್ಪ ಕುಳ್ಳಪ್ಪು ಮಗ. ಫೈನ್ ಈಗ ಅರ್ಥ ಆಗ್ತದೆ. ವೆರಿ ಗುಡ್ ಹುಡುಗಿ. ಆದ್ರೆ ನನ್ನ ನೋಡಿ ಹೇಳೋದಲ್ಲ, ಅವನಿ ನೋಡಿ ಹೇಳೋದು. ಇಲ್ಲ ಏನ್ ಆಕ್ಟಿಂಗ್ ಇದೆ, ಏನ್ ಸಾಕಾಗುದಿಲ್ಲ ಆಕ್ಟಿಂಗ್. ಅವನಿ ನೋಡಿ ಹೇಳಿ ಏನ್ ಸಾಕಾಗುದಿಲ್ಲ. ನಾನು ಬರೋ ಸಲ ಜನ ಚೇಂಜ್ ಮಾಡ್ತೇನೆ. ನಾನು ಏನೇನು ಹಳೆ ಕೊಟ್ಟು ಎಂತ ಸಾಕಾಗ್ತಿಲ್ಲ. ನೋಡಿ ಬೇಜಾರು ಮುಸುಳು ನೋಡಿ ನಮಗೆ ಬೇಜಾರು ಮಾಡ್ತೀವಿ. ಕಣ್ಣಿಲ್ಲಿ ನನಗೆ ನೋಡಿ ಬೇಜಾರು ಮಾಡ್ತೀನಿ ಮುಸುಳು ನೋಡಿ. ಏನೇನು ಆಕ್ಟಿಂಗ್ ರೀತಿ ಸಾಕತ್ತೇ ಇಲ್ಲ ಮಾಡಿ. ನಾನು ಬರೋಸಲ ಪಳೆಯ ಯೋಚಿಸೋ ವಾಸನ ಹಾಗೆಂತೂ ಹಣ್ಣಪಳೆ ಹೆಣ್ಣೆ ಅಣ್ಣ 3 ಮುತ್ತದಕ್ಕೂ ಒಪ್ಪಿಗೆ ಅಲ್ಲ ಮಾಡಕ್ಕ. ಎಂತಂದ್ರೆ ಇದು ಆಕ್ಟಿಂಗ್ ಎಂತೆಂತ ಸಾಕಾಗುದಿಲ್ಲ ಮಾರೆ. ಫೈನ್ ಅಣ್ಣ ಒಳ್ಳೆ ಗಮ್ಮತ್ ಮಾಡ್ತಾ ಇಲ್ಲ, ಏನೇನು ಕೇಳಿಸುದಿಲ್ಲ. ಗಟ್ಟಿ
ಈಗ ಗೊತ್ತಾಯ್ತು ಟ್ಯೂಬ್ಲೆಟ್ ನನ್ನ ಮಗನಿಗೆ. ಆಗಿಂದ ಕೊಯ್ ನನ್ನ ಹತ್ರ ಕೇಳಿದ್ರೆ ನನ್ನ ಸ್ವರ ಸರಿ ಇಲ್ವೋ ಮಾರಯ್ಯ, ಸುಮ್ಮನೆ ಮಾತಾಡ್ತಾ. ನಾನು ಕೆಪ್ಪನ ಹತ್ರ ಮಾತಾಡ್ತೇನೆ. ಒಂದ್ ನಿಮಿಷ. ಏಕೆಪ್ಪ ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನದ ಟಿಕೆಟ್ ಕೊಡಿದ್ರೆ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನಕ್ಕೆ ಹೋಗಿದ್ದೇನಾ? ಟಿಕೆಟ್ ಗೇಟಿನ ಹೊರಗೆ ನಿಂತು ಹರಿತಾರಲ್ಲ ಟ್ರರ್ ಅಂತ ಯಕ್ಷಗಾನಕ್ಕೆ ಹೋಗಿದ್ದೇನಾ? ಟಿಕೆಟ್ ಯಕ್ಷಗಾನ ಬೊಬ್ಬೆ ಹತ್ರಲ್ಲ ಆಟ ಯಕ್ಷಗಾನ ಹೋಗಿ. ಏ ದೇವರನಿಗೆ ಬೇರೆ ಯಾರು ಸಿಕ್ಕಿಲ್ವ ಮಾರಿ. ಹೋಗಿ ಯಕ್ಷಗಾನದ ಟಿಕೆಟ್ ಧರಿತ ತಮ್ಮ ಕೆಪ್ಪನಿಗೆ ಕೊಡುತ್ತ. ನಾನು ಅವಾಗಿಂದ ಬೊಬ್ಬೆ ಹೊಡೆದು ಮಾತಾಡ್ತಿದ್ದು ತುಟಿಗೆ ಬಿಟ್ಟಿಗಂತ ಮಾತಾಡ್ತಾ ಇಲ್ಲ. ಲಾಸ್ಟ್ ಚಾನ್ಸ್ ಹೆಂಗ ಬಾಯಿ ಬಿಡಿಸ್ತೆ ಕಾಣೀಗ. ಏಕಪ್ಪ ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದ. ಯಕ್ಷಗಾನಕ್ಕೆ ಹೋಗಿದ್ದೇನಾ? ಯಕ್ಷಗಾನದ ಟಿಕೆಟ್ ಯಕ್ಷಗಾನಕ್ಕೆ ಹೋಗಿದ್ದೇನಾ? ಇದೆಂತ ಮಿಸ್ಪ್ಲೇಸ್ ಆಯ್ತು. ಜನರೇಟರ್ ಸೈಡ್ ನಾವು ಆಯ್ತದೆ. ನೀವು ಕಟ್ಟಿಗೆ ಸೈಡ್ ಚಿರತೆ ಹತ್ರ ಇತ್ತು. ಸರ್ಕಾರ ಹೋಗ್ಲಾಕಂಡು ಚಿರತೆ ಹಿಡಿದಿಲ್ಲ. ಆ ಸ್ಥಿತಿ ನಮಗೆ ಆತಿತ್ತು. ಮಿಸ್ಪ್ಲೇಸ್ನಲ್ಲಿ ಗೂಗಲ್ ಸರ್ಚ್ ಮಾಡೋದು ಬೇಡ. ಹೆಂಗೆ ಹಿಡಿತಿ ಕಾಣಿ ಈಗ. ರಮನಾಥ ಇವತ್ತಪ್ಪ ನೀನಲ್ಲ ನೀವಳ ಸಿಗಲಿಲ್ಲ. ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನದ ಟಿಕೆಟ್ ಕೊಡ್ತಲ್ಲ. ಯಕ್ಷಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್. ಯಕ್ಷಗಾನ ಅಂದ್ರೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತೆ. ಮತ್ತೆ ಗಂಧರ್ವ ಇವನ ಅಪ್ಪನ ಗಂಧರ್ವ. ಒಂದಕ್ಕೊಂದು ಕನೆಕ್ಷನ್ ಇಲ್ವಾ ಮಾರಯ್ಯ. ಇಲೆಕ್ಷನ್ ನಿಂತಿದ್ದು ಅಂಬರೀಶ್, ರಾಜ್ಕುಮಾರ್ ಅಲ್ಲ. ಲಾಸ್ಟ್ ಚಾನ್ಸ್ ಫಿಲಮ್ ಶಬ್ದವೇದಿ. ನಿನ್ನ ಹತ್ರ ಮಾತಾಡ್ತಿದ್ರೆ ನನಗೆ ಸ್ಟಾರ್ಟ್ ಆಗುತ್ತೆ ಬೇದಿ. ಅವನ ಮಗ ನಾವು ಯಕ್ಷಗಾನದ ವಿಷಯ ಕೇಳ್ತಾ ಬರ್ತೀವಿ, ರಾಶಿ ಪರೀಕ್ಷೆ ಹೇಳ್ತಾ ಬರೋದು. ಒಂದಕ್ಕೊಂದು ರಮನಾಥ ಇದಕ್ಕೂ ಒಂದು ಔಷಧಿ ಉಂಟಾ? ಯಾವ ಕ್ಯಾಪಾರ ಮಾಡಿದ್ರು ಅರ್ಥ ಆಗಬೇಕು. ಬಾಯಿ ಬಿಡ್ತ ನೋಡಿ. ಇದಕ್ಕೊಂದು ಬಾಯಿ ಬಿಡ್ಲಿಲ್ಲ. ನನ್ನ ಹೆಸರು ಗೋಪಿನಾಥ್ನೇ ಅಲ್ಲ. ಇದಕ್ಕೊಂದು ಬಾಯಿ ಬಿಡ್ತಾ ನೋಡಿ ಈಗ. ಏಕಪ್ಪ ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್ ಕೊಡಿದ್ರೆ ಯಕ್ಷಗಾನ ಇವನ ಬಾಯಿ ನೋಡ ಯಕ್ಷಗಾನ ಪಡ್ರೆ ಯಕ್ಷಗಾನ. ಈ ಬಾಯಿ ನೋಡ ಯಕ್ಷಗಾನ. ಇಲ್ಲಿ ನೋಡ ಬಾಯಿ ನೋಡ ಬಾಯಿ. ಇಷ್ಟೊತ್ತು ಆ ಎನರ್ಜಿ ನೋಡಿದರೆ ಶಾಕ್ ಆಗುತ್ತೆ ನಮಗೆ. ಅಂದರೆ ಆ ಎನರ್ಜಿಯಲ್ಲಿ ನಾಟಕ ಮತ್ತು ಆ ಡೈಲಾಗ್ ಎಲ್ಲ ಹೇಗೆ ನೆನಪಿಟ್ಕೊಡ್ತೀವಿ ಸಚಿನ? ಮೊದಲಿಂದ 30 ವರ್ಷದಿಂದ ಇದು ಮಾಡ್ತಾ ಇದು ಅಭ್ಯಾಸ ಆಗಿ. ಬಟ್ ನಿಮಗೆ ಸುಸ್ತಾಗಿರ್ಬೋದು ಮಾತ್ರ. ಇಲ್ಲ ತುಂಬ ಸುಸ್ತಾಗಿರುತ್ತೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಡೈಲಾಗ್ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಮೂರು ಮುತ್ತು ಸಾಧಾರಣ ಒಂದು ಎಷ್ಟು ಸತಿ ನೋಡಿದ್ದೀನಿ ನಂಗೆ ಹೇಳೋಕ್ಕೆ ನೆನಪಿಲ್ಲ. ಅಷ್ಟು ಸತಿ ನೋಡಿದ್ದೇವೆ. ಪ್ರತಿ ಸತಿ ಮಾಡಬೇಕಾದ್ರೂ ಹೊಸತೇನಾದ್ರು ಒಂದು ಎಲಿಮೆಂಟ್ ಇರುತ್ತೆ. ಈ ಸಲ ಅಂತೂ ಈ ಕಾಂತಾರದ್ದೆಲ್ಲ ಹೊಸ ಎಲಿಮೆಂಟ್ ಆ್ಯಡ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಿಮ್ಮ ಊರಲ್ಲೂ ಖಂಡಿತ, ಯಾಕಂದರೆ ಇವರು ಕರ್ನಾಟಕದ ಅಷ್ಟು ಜಿಲ್ಲೆಗಳಲ್ಲೂ ಮೂರು ಮುತ್ತು ಪ್ರದರ್ಶನ ಮಾಡಿದ್ದಾರೆ. 10 ದೇಶದಲ್ಲಿ ಮೂರು ಮುತ್ತು ಪ್ರದರ್ಶನ ಮಾಡಿದ್ದಾರೆ. 25 ರಾಜ್ಯದಲ್ಲಿ ಮಾಡಿದ್ದಾರೆ. ಸೊ ನಿಮ್ಮ ಜಿಲ್ಲೆ ಖಂಡಿತ ಬಂದಿರ್ತಾರೆ. ಬಂದಿಲ್ಲ ಅಂದರೆ ಮುಂದೊಂದು ದಿನ ಖಂಡಿತ ಬರ್ತಾರೆ. ನೋಡಿ, ಆಲ್ರೆಡಿ ನೀವು ನೋಡಿದ್ದಿದ್ರೆ ನಮ್ಮ ಕಾಮೆಂಟಲ್ಲಿ ತಿಳಿಸಿ. ನಾವು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಯಿತು ಸತೀಶ್ ಅಣ್ಣ ಮತ್ತು ಅವ್ರ ಟೀಮನ್ನು ನೋಡಿ. ತುಂಬ ಹಳೆ ಮೆಮೊರೀಸ್ ಎಲ್ಲ ನೆನ್ಪು ಬರ್ತಾಯಿದೆ. ಯಾಕಂದರೆ ನಮ್ಮ ಅಪ್ಪ ಇವ್ರ ಅವ್ರ ಸಂಸ್ಥೆಯಲ್ಲಿ ನಾಟಕ ಮಾಡ್ತಿದ್ರು. ನಾನು ಚಿಕ್ಕವನಿರ್ಬೇಕಾದ್ರೆ ಇವರ ರಿಹರ್ಸಲ್ಸ್ ಎಲ್ಲ ನೋಡೋಕ್ಕೆ ಹೋಗ್ತಿದ್ದೆ. ಈಗ ಸ್ಟೇಜಲ್ಲಿ ಇವರ ನಾಟಕ ನೋಡಿ ಭಾಳ ಖುಷಿ ಆಯಿತು. ಸೊ ಸಿಗ್ತೀವಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಸಿ ಯು. ಥ್ಯಾಂಕ್ ಯು. ಬಾಯ್.